ಈಗ ಯುವ ಸಂಕಲ್ಪ ಹೆಸರಲ್ಲಿ ಕಾಂಗ್ರೆಸ್ಸಿನ ಬೃಹತ್ ಸಮಾವೇಶ. ಯುವ ಸಂಕಲ್ಪ ಹೆಸರಲ್ಲಿ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಮಂಜುನಾಥ್ ಪದಗ್ರಹಣ. ಅರಮನೆ ಮೈದಾನದಲ್ಲಿ ಯುವ ಕಾಂಗ್ರೆಸ್ ಸಮಾವೇಶ. ನವ ಕರ್ನಾಟಕ ನಿರ್ಮಾಣಕ್ಕಾಗಿ ಯುವ ಸಂಕಲ್ಪ ರ್ಯಾಲಿ ನಡೆಯಿತು. ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ಸಚಿವರು, ಕಾಂಗ್ರೆಸ್ಸಿನ ನಾಯಕರು ಭಾಗಿಯಾದಂತ ಸಮಾವೇಶ ಇದು. ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂದೇಶವನ್ನ ಕೊಟ್ಟರು. ಪೋಸ್ಟರ್ ಬ್ಯಾನರ್ನಿಂದ ಯಾರು ಲೀಡರ್ ಆಗಲ್ಲ, ಪಕ್ಷಕ್ಕೆ ಮತ ಕೊಡಿಸೋನೇ ನಾಯಕ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿಸಿಎಂ ಡಿಕೆ ಶಿವಕುಮಾರ್ ಕಾರ್ಯಕ್ರಮದಲ್ಲಿ ಕಾರ್ಯಕರ್ತರಿಗೆ ಸಂದೇಶವನ್ನ ಕೊಟ್ಟರು. ಚುನಾವಣೆ ಮೂಲಕ ಕರ್ನಾಟಕ ಯುವ ಕಾಂಗ್ರೆಸ್ಸಿನ ಚುನಾವಣೆ ಮೂಲಕ ಪ್ರಜಾಸತ್ತಾತ್ಮಕ ನಿಟ್ಟಿನಲ್ಲಿ ಆಯ್ಕೆಯಾದ ನಿಮ್ಮ ಹೆಸರು ಹೇಳ್ಕೊಳ್ಳಿ ಎಂಬ ಹೆಸರಿನಂತ ನಾನು ಪಕ್ಷದ ಮೂಲ ಧ್ಯೇಯ ಉದ್ದೇಶಗಳಿಂದ ಅನುಗುಣವಾಗಿ ಪಕ್ಷದ ಶಿಷ್ಟಾಚಾರಕ್ಕೆ ಎಂದೂ ಧಕ್ಕೆಯಾಗದೇ ರೀತಿ ಯುವ ಸಂಕಲ್ಪ ಸಮಾವೇಶದಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಗರಂ ಆಗ್ತಾರೆ. ಡಿಕೆ ಶಿವಕುಮಾರ್ ಭಾಷಣದ ಮಧ್ಯೆಯೇ ಬಂದು ಮಂಜುನಾಥ್ಗೆ ಅಭಿನಂದನೆ ಸಲ್ಲಿಸಲಾಗುತ್ತೆ. ಕೋನರೆಡ್ಡಿ ಪ್ರಸಾದ್ ಅಬ್ಬಯ್ಯರನ್ನ ದೂರ ಕಳಿಸ್ತಾರೆ. ಆಗ ಡಿಕೆ ಶಿವಕುಮಾರ್ ಗನ್ಮ್ಯಾನ್ ಜೊತೆಗೆ ವೇದಿಕೆಗೆ ಬಂದಿದ್ದಕ್ಕೆ ಡಿಕೆಶಿ ಆಕ್ರೋಶ ವ್ಯಕ್ತಪಡಿಸ್ತಾರೆ. ದೃಶ್ಯದಲ್ಲೂ ನೋಡ್ತಾ ಇದ್ರಿ. ಭಾಷಣ ನಿಲ್ಲಿಸಿ ಶಾಸಕರು ಗನ್ಮ್ಯಾನ್ಗಳನ್ನ ತಡೀತಾರೆ. ಡಿಕೆ ಶಿವಕುಮಾರ್ ಅವರು ಭಾಷಣ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಮಂಜುನಾಥ್ಗೆ ಅಭಿನಂದನೆ ಸಲ್ಲಿಸೋದಕ್ಕೆ ಅಂತ ಬರ್ತಾರೆ. ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದಂತಹ ಮಂಜುನಾಥ್ಗೆ ಶುಭಾಶಯ ಹೇಳೋದಕ್ಕೆ ಬಂದಂತಹ ಕೋನರೆಡ್ಡಿ ಪ್ರಸಾದ್ ಅಬ್ಬಯ್ಯರನ್ನ ದೂರ ಕಳಿಸ್ತಾರೆ ಡಿಕೆ ಶಿವಕುಮಾರ್. ಚುನಾವಣೆಯಲ್ಲಿ ಗೆದ್ದವನೆಲ್ಲ ನಿಂತವನೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ವಿದ್ಯಾರ್ಥಿ ನಾಯಕನಾಗಿದ್ದಾಗ ಸ್ವಲ್ಪ ಡೀಸೆನ್ಸಿ ಕಲಿಬೇಕು. ನೀವೆಲ್ಲ ಗನ್ಮೆನ್ಗಳೆಲ್ಲ ಸ್ಟೇಜ್ ಅಂದ್ರೆ ಏನು ತಿಳ್ಕೊಂಡಿದ್ದೀರ ನೀವೆಲ್ಲ? ಇದು ಶಾಸಕರು, ನೀವು ದಯವಿಟ್ಟು ತಿಳ್ಕೋಬೇಕು. ನೀವು ಒಬ್ಬ ಸ್ಟೇಟ್ ಪ್ರೆಸಿಡೆಂಟ್ ಮಾತಾಡಬೇಕಾದ್ರೆ ಅದು ಸ್ಟೇಜ್ ವ್ಯಾಲ್ಯೂ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲ. ಚುನಾವಣೆಯಲ್ಲಿ ಗೆದ್ದವನೆಲ್ಲ ನಿಂತವನೆಲ್ಲ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ವಿದ್ಯಾರ್ಥಿ ಏನು ಡಿಕೆ ಶಿವಕುಮಾರ್ ಏನು ಮಾತಾಡಿದ್ರು ಯುವ ಸಂಕಲ್ಪ ಸಮಾವೇಶದಲ್ಲಿ? ಅದರ ಜೊತೆಗೆ ಕಾಂಗ್ರೆಸ್ನ ಇನ್ನಿತರ ನಾಯಕರು ಕೂಡ ಮಾತಾಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತಾಡಿದ್ದಾರೆ. ಕಾಂಗ್ರೆಸ್ನ ಯುವ ಕಾಂಗ್ರೆಸ್ ಅಧ್ಯಕ್ಷ ಮಂಜುನಾಥ್ ಕೂಡ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಶಿಸ್ತಿರಬೇಕು. ಶಿಸ್ತಿಲ್ಲ ಅಂದ್ರೆ ಯಾರು ಕೂಡ ನೀವು ಯಾರು ನಾಯಕರಾಗಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ನಿಮ್ಮ ತಲೆಯಲ್ಲಿ ಶಿಸ್ತೇ ಮೂಲ ಮಂತ್ರ. ಬರೀ ಪೋಸ್ಟರ್ ಬ್ಯಾನರ್ಗಳು ಹಾಕಿದ ತಕ್ಷಣ ನೀವು ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ವಾರ್ ಏನಿದ್ರು ಬೂತ್ ನಲ್ಲಿ ಬಿಜೆಪಿ ವಿರುದ್ಧ, ದಳದವ್ರ ವಿರುದ್ಧ ವಾರ್ ನಡೀಬೇಕೇ ಹೊರತು, ಸಿದ್ಧಾಂತದ ಮೇಲೆ ವಾರ್ ನಡೀಬೇಕೇ ಹೊರತು ಪೋಸ್ಟ್ ಹಾಕೊಂಡು ನಿಮ್ಮ ಫೋಟೋ ಹಾಕೊಂಡು ಮಾಡೋದಲ್ಲ. ಪೋಸ್ಟರ್ ಹಾಕ್ಬೇಕಾದ್ರೆ ಪ್ರೋಟೋಕಾಲ್ ಮೇಂಟೈನ್ ಮಾಡಬೇಕು. ಬರೀ ನಿಮ್ಮ ಮಕ್ಕದ ಚಿಹ್ನೆ ಮೇಲೆ ಯಾರು ವೋಟ್ ಕೊಡೋದಿಲ್ಲ. ಕೊಡೋದು ಹಸ್ತದ ಚಿಹ್ನೆ ಮೇಲೆ. ಈ ಹಸ್ತದ ಚಿಹ್ನೆ ಮೇಲೆ ಎವ್ರಿ ಬೂತ್ ಶುಡ್ ಹ್ಯಾವ್ ಎ ಡಿಜಿಟಲ್ ಯೂತ್. ಅದು ಕಂಪಲ್ಸರಿ. ಅದರಲ್ಲಿ ಯಾವ ರಾಜ್ಯನೂ ಇಲ್ಲ. ಒಂದು ಬೂತ್ 25 ಮೆಂಬರ್ಸ್ ಕಂಪಲ್ಸರಿ ಇರಬೇಕು. ಆ ಬೂತಿನ ಜವಾಬ್ದಾರಿಯನ್ನ ಅವ್ರಿಗೆ ವಹಿಸಬೇಕು. ಯುವ ಕಾಂಗ್ರೆಸ್ ಅಧ್ಯಕ್ಷ ಅನ್ನೋದು ಒಂದು ಅಧಿಕಾರ ಅನ್ನೋ ಭಾವನೆ ನನ್ನಲ್ಲಿಲ್ಲ. ನಿಜ ಹೇಳಬೇಕು ಅಂದ್ರೆ ಇದು ದೊಡ್ಡ ಜವಾಬ್ದಾರಿ ಅಂತ ನಾನು ಸ್ವೀಕರಿಸ್ತೇನೆ. ದೇಶದ ಜನಸಂಖ್ಯೆ ಯುವಕರು 65% ಇರುವ ಸಮುದಾಯ ಎದುರಿಸುತ್ತಿರುವ ಅತಿ ದೊಡ್ಡ ಸಮಸ್ಯೆ ಅಂದ್ರೆ ನಿರುದ್ಯೋಗ. ಹೊಸ ಯೋಚನೆ, ಹೊಸ ತಂತ್ರಜ್ಞಾನ ದೇಶದಲ್ಲಿ ಕಾಣುತ್ತಿಲ್ಲ. ಭಾರತ ಸರ್ವ ಜನಾಂಗದ ಶಾಂತಿಯ ತೋಟ. ತಮ್ಮ ಹುನ್ನಾರಕ್ಕೆ ಯುವ ಸಮುದಾಯವನ್ನು ದಾಳವಾಗಿ ಬಳಸಿಕೊಳ್ಳುತ್ತಾ ವ್ಯವಸ್ಥಿತ ಷಡ್ಯಂತ್ರವನ್ನು ಯಶಸ್ವಿಯಾಗಿ ಈ ನಾಯಕರು ನಡೆಸಿದ್ದಾರೆ. ರಾಹುಲ್ ಗಾಂಧಿ ಅವರದಷ್ಟು ದ್ವೇಷದ ರಾಜಕಾರಣ, ಅವರದ್ದು ಪ್ರೀತಿಯ ರಾಜಕಾರಣ.
ಯಾವತ್ತೂ ಕೂಡ ಪ್ರೀತಿ ಹಂಚುವಂತ ಕೆಲಸವನ್ನ ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಮಾಡ್ತಿದ್ದಾರೆ. ಯುವಕರು ಅಂತಂದ್ರೆ ನಮ್ಮ ದೇಶದ ಶಕ್ತಿ ಅಂತ ಹೇಳ್ತೀವಿ. ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ತಮ್ಮೆಲ್ಲರ ಸಹಕಾರದಿಂದ ಇವತ್ತು ರಾಜ್ಯದ ಜನತೆಗೆ ಕೊಟ್ಟಂತ ಭರವಸೆಗಳನ್ನ ನಾವೆಲ್ಲ ಈಡೇರಿಸ್ತಾ ಇದ್ದೀವಿ. ನಾವು ನಿರಾಸೆಯನ್ನ ಮಾಡಬಾರ್ದು ಅಂತ ಹೇಳಿ ಯುವನಿಧಿ ಅನ್ನುವಂತ ಒಂದು ಉತ್ತಮವಾದಂತಹ ಕಾರ್ಯಕ್ರಮವನ್ನು ನಾವು ನಿಮಗೆ ಕೊಟ್ಟಿದ್ದೇವೆ. ಆದ್ರೆ ಯುವಕರ ಮನಸ್ಸಿನಲ್ಲಿ ಕೇಂದ್ರದಲ್ಲಿ ಆಡಳಿತ ನಡೆಸುವಂತ ಬಿಜೆಪಿ ಸರ್ಕಾರ ನಮ್ಮ ಯುವಕರ ಮನಸ್ಸಿನಲ್ಲಿ ವಿಷ ಬೀಜವನ್ನ ಬಿತ್ತಿ ಇವತ್ತು ನಮ್ಮನ್ನೆಲ್ಲರನ್ನು ಡಿವೈಡ್ ಮಾಡ್ತಾ ಇದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.